ಇವತ್ತು ನಾವು ತುಂಬಾ ಟೇಸ್ಟಿ ಆಗಿರುವಂತಹ ಮತ್ತು ಈಸಿಯಾಗಿ ಮಾಡಬಹುದಾದಂತಹ ಫಟಾಫಟ್ ಚೀಸಿ ಕಾರ್ನ್ ಬ್ರೆಡ್ ಟೋಸ್ಟ್ ಇದನ್ನ ಯಾವ ರೀತಿಯಾಗಿ ಮನೆಯಲ್ಲಿ ಮಾಡೋದು ಅಂತ ನೋಡ್ಕೊಂಬರ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇದನ್ನ ತುಂಬಾ ಈಸಿಯಾಗಿ ಕೇವಲ 10 ನಿಮಿಷಗಳಲ್ಲಿ ಫಟಾಫಟ್ ಆಗಿ ನಾವು ರೆಡಿ ಮಾಡಬಹುದು. ಅಷ್ಟೇ ಅಲ್ಲದೆ ಇದನ್ನ ನೋಡ್ತಿದ್ರೆ ಬಾಯಲ್ಲೇ ನೀರ್ ಬರುತ್ತೆ. ಜೊತೆಗೆ ಕಾರ್ನ್ ಚೀಸ್ ಅಂದ್ರೆ ಮಕ್ಕಳಂತೂ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ಬೇಡ ಅನ್ನಕ್ ಸಾಧ್ಯನೇ ಇಲ್ಲ. ಜೊತೆಗೆ ಇದು ಒಂದು ಒಳ್ಳೆ ಸ್ನಾಕ್ಸ್ ರೆಸಿಪಿ ಅಂತಾನು ಹೇಳ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಮನೆಯವರೆಲ್ಲರೂ ಸಹ ಇದನ್ನ ಇಷ್ಟಪಟ್ಟು ತಿಂತಾರೆ. ಚಾನೆಲ್ಗೆ ಹೊಸಬರಾಗಿದ್ರೆ ಇದುವರೆಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿದ್ರಿಂದ ನಾವು ಮಾಡುವಂತ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿನ ಮುಂದುವರಿಸೋಣ. ಒಂದು ಬೌಲಿಗೆ ಫಸ್ಟ್ ಇಲ್ಲಿ ಸಣ್ಣಗೆ ಚಾಪ್ ಮಾಡ್ಕೊಂಡಿರುವಂತ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ನಂತರ ಒಂದು ಬಟ್ಲಷ್ಟು ನಾನಿಲ್ಲಿ ಕ್ಯಾಪ್ಸಿಕಮ್ ನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಕರಿಬೇವನ್ನು ಸಹ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅದಾದ ನಂತರ ಸಣ್ಣಗೆ ಕಟ್ ಮಾಡಿರುವಂತ ಬೆಳ್ಳುಳ್ಳಿಯನ್ನು ಸಹ ಹಾಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವೀಟ್ ಕಾರ್ನ್ ನಾನು ಆಲ್ರೆಡಿ ಒಂದ್ಸತಿ ಬಾಯ್ಲ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ನಾನು ಒಂದು ಬಟ್ಲಷ್ಟು ಚೀಸ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಎಷ್ಟಾಗುತ್ತೋ ಅಷ್ಟು ನೀವು ಚೀಸ್ ಅನ್ನ ಹಾಕೊಳ್ಳಿ. ಜಾಸ್ತಿ ಹಾಕೊಂಡಷ್ಟು ಈ ಬ್ರೆಡ್ ಟೋಸ್ಟ್ ತುಂಬಾ ಟೇಸ್ಟಿ ಆಗಿರುತ್ತೆ. ಯಾಕಂದ್ರೆ ಈ ಕಾರ್ನ್ ಚೀಸ್ ಇವುಗಳ ಕಾಂಬಿನೇಷನ್ ಅಂದ್ರೆ ತುಂಬಾ ಚಂದ. ಮಕ್ಕಳಂತೂ ಎಷ್ಟು ಇಷ್ಟಪಟ್ಟು ತಿಂತಾರೆ, ಬೇಡ ಅನ್ನೋಕೆ ಸಾಧ್ಯನೇ ಇಲ್ಲ. ಇದು ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ. ನಂತರ ಒಂದು 1/2 ಸ್ಪೂನು ಬ್ಲಾಕ್ ಪೆಪ್ಪರ್ ಪೌಡರು, ನಂತರ ಅರ್ಬ್ಸ್ ಅನ್ನ ಹಾಕೊಳ್ಳಿ, ಇಲ್ಲ ಅಜ್ವೈನ್ ಅನ್ನ ಅದು ಸಹ ನೀವು ಹಾಕೊಳ್ಬಹುದು. ನಂತರ ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಅನ್ನು ಒಂದು 1/2 ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಅಥವಾ ನೀವು ಪಿಜ್ಜಾ ಸೀಸನಿಂಗ್ ಇದೆಯಲ್ಲ ಅದನ್ನು ಸಹ ಹಾಕೊಳ್ಬಹುದು. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ನೀವು ನೋಡ್ಬಿಟ್ಟು ಹಾಕೊಳ್ಬೇಕು. ಕ್ವಾಂಟಿಟಿ ಎಷ್ಟಿರುತ್ತೆ ಅದ್ರ ಆಧಾರದ ಮೇಲೆ ನೀವು ಹಾಕೊಬಹುದು. ಇದಕ್ಕೆ ಬೇಕು ಅಂದ್ರೆ ನೀವು ರೆಡ್ ಚಿಲ್ಲಿಯನ್ನು ಹಾಕೊಳ್ಬಹುದು. ನಾನಿಲ್ಲಿ ಸಣ್ಣಗೆ ಹೆಚ್ಕೊಂಡಿರುವಂತ 1-2 ಗ್ರೀನ್ ಚಿಲ್ಲಿಯನ್ನು ಸಹ ಹಾಕೊಂಡಿದ್ದೀನಿ. ಇವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ನಾವು ಹಾಕಿರುವಂತ ಸ್ಪೈಸಸ್ ಎಲ್ಲಾ ಕಡೆ ಹತ್ಬೇಕು. ಹಾಗಾಗಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾವು ಗ್ಯಾಸ್ ಹಚ್ಬಿಟ್ಟು ಅದ್ರ ಮೇಲೆ ಒಂದು ತವನ್ನ ಬಿಸಿ ಮಾಡಕ್ಕೆ ಇಟ್ಟು ಫಸ್ಟಿಗೆ ನಾವು ತವಾದ ಮೇಲೆ ಒಂದು ಸ್ವಲ್ಪ ಬೆಣ್ಣೆಯನ್ನ ಹಾಕೊಳ್ಬೇಕು. ಯಾಕೆಂದ್ರೆ ನಾವು ಬ್ರೆಡ್ ಬಿಸಿ ಮಾಡುವಂತ ಸಮಯದಲ್ಲಿ ತಳ ಒತ್ತಬಾರ್ದಲ್ಲ, ಅದಕ್ಕೋಸ್ಕರ. ನಂತರ ಒಂದೊಂದೇ ಬ್ರೆಡ್ ಪೀಸ್ ತಗೊಂಡ್ಬಿಟ್ಟು ಅದಕ್ಕೆ ಮೊದಲಿಗೆ ಬಟರ್ ಅನ್ನ ಈ ರೀತಿಯಾಗಿ ನಾವು ಹಚ್ಕೊಳ್ಬೇಕಾಗುತ್ತೆ. ಒಂದು ನೈಫ್ ಅನ್ನು ತಗೊಂಡು ಅದರಿಂದ ಬಟರ್ನ ಈ ರೀತಿಯಾಗಿ ಹಚ್ಕೊಳ್ಳಿ. ನಂತರ ಅದನ್ನ ತವಾದ ಮೇಲೆ ಇಡಿ. ಈ ರೀತಿಯಾಗಿ ಒಂದು ಬಾರಿಗೆ ನೀವು ಬೇಕಾದ್ರೆ ತವಾ ನೋಡ್ಕೊಂಡು ದೊಡ್ಡದು ಅಥವಾ 2-3 ಒಂದೇ ಸತಿ ಮಾಡ್ಕೊಳ್ಬಹುದು. ಇಲ್ಲಿ ನಾನು 3 ಬ್ರೆಡ್ ಪೀಸ್ಗಳನ್ನ ಇಟ್ಕೊಂಡಿದ್ದೀನಿ. ನಂತರ ಈಗ ಅದ್ರ ಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಂತ ಸ್ಟಫಿಂಗ್ ಇದೆಯಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫುಲ್ ಎಲ್ಲಾ ಕಡೆ ಫಿಲ್ ಆಗ್ಬೇಕು. ಆ ರೀತಿಯಾಗಿ ಸ್ಟಫಿಂಗ್ ಅನ್ನ ಹಾಕೊಳ್ಬೇಕು. ಈ ರೀತಿಯಾಗಿ ಸ್ಟಫಿಂಗ್ ಅನ್ನ ನಾವು ತೆಗೆದುಕೊಳ್ಳುತ್ತೆ. ಫುಲ್ ಚೆನ್ನಾಗಿ ಜಾಸ್ತಿ ನಾವು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಯಾಕಂದ್ರೆ ಟೇಸ್ಟ್ ಮೊದಲೇ ಚೆನ್ನಾಗಿರುತ್ತೆ, ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ. ಯಾಕೆಂದ್ರೆ ಕಾರ್ನ್ ಇದೆ, ಚೀಸ್ ಇದೆ, ಎಲ್ಲದು, ಆಮೇಲೆ ಚೆನ್ನಾಗಿ ಹೆಚ್ಚಿರುವಂತ ಆನಿಯನ್ ಇದೆ, ಕ್ಯಾಪ್ಸಿಕಮ್ಮು, ಗ್ರೀನ್ ಚಿಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು, ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಹಾಕೊಂಡಿದೀವಿ ಅಲ್ವಾ, ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಈಗ ಇದ್ರ ಮೇಲೆ ಈಗ ಚೀಸನ್ನ ಮತ್ತೊಂದು ಸ್ವಲ್ಪ ಚೀಸ್ಗಳನ್ನ ಹಾಕೊಳ್ಳೋಣ. ಆದ್ಮೇಲೆ ನಾವೆಷ್ಟು ಚೀಸ್ ಹಾಕೊಳ್ತೀವೋ ಅಷ್ಟು ಇದು ಟೇಸ್ಟಿಯಾಗಿ ಬರುತ್ತೆ. ನಾವು ಇದ್ರ ಮೇಲೆ ಚೀಸನ್ನ ಹಾಕೊಳ್ಳೋಣ. ಈ ರೀತಿ ಹಾಕೊಂಡ್ಬಿಟ್ಟು ಇದನ್ನ ನಾವು ಈಗ ಒಂದು ಈ ರೀತಿಯಾಗಿ ಕವರ್ ಮಾಡಬೇಕು. ಪ್ಲೇಟ್ ಅನ್ನು ತಗೊಂಡು ಈ ರೀತಿಯಾಗಿ ಮುಚ್ಕೊಳ್ಬೇಕು. ಒಂದು 5-7 ನಿಮಿಷಗಳ ಕಾಲ ಇದು ಚೆನ್ನಾಗಿ ಬಿಸಿ ಆಗಬೇಕು. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಚೀಸು ಸಹ ಎಷ್ಟು ಚೆನ್ನಾಗಿ ಕರಗಿದೆ ಅಂತಂದ್ರೆ ಬಾಯಲ್ಲಿ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತದೆ. ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಲ್ವಾ, ನೋಡ್ತಾ ಇದ್ರೇನೆ ಎಷ್ಟು ಇಷ್ಟಪಡುತ್ತೆ. ಎಂಥವ್ರು ಬೇಡ ಅನ್ನೋರು ಸಹ ಇದನ್ನ ಇಷ್ಟಪಟ್ಟು ತಿಂತಾರೆ. ನೋಡಿದ್ವಲ್ವಾ ಎಷ್ಟು ಈಸಿಯಾಗಿ ರೆಡಿ ಆಗಿದೆ ಅಂತ. ಈಗ ಇದನ್ನ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ನೋಡ್ತಾ ಇದ್ರಲ್ವಾ ಎಷ್ಟು
ಈಸಿಯಾಗಿ ಕಟ್ ಮಾಡ್ಬೋದು. ನೋಡಿ ಎಷ್ಟು ಚೀಸಿಯಾಗಿ ಬಂದಿದೆ ಅಂತ. ಇದನ್ನ ನೀವು ಚೀಸ್ ಜೊತೆ ಟೊಮೆಟೊ ಕೆಚಪ್ ಜೊತೆಗಾದ್ರೂ ಅಥವಾ ನೀವು ತಿಂದ್ರೆ ತುಂಬಾ ಚೆನ್ನಾಗಿನೂ ತಿನ್ಬೋದು. ಅದಕ್ಕಿಂತ ಹೆಚ್ಚಾಗಿ ಟೊಮೆಟೊ ಕೆಚಪ್ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಅದ್ರ ಜೊತೆ ತಿಂತಾ ಇದ್ರೇನೆ ಅದ್ರ ಮಜಾನೇ ಬೇರೆ ಆಗಿರುತ್ತೆ. ಅದರಿಂದ ನೀವು ಆದಷ್ಟು ಕೆಚಪ್ ಜೊತೆಗೆ ಇದನ್ನ ಸರ್ವ್ ಮಾಡಿ. ಜೊತೆಗೆ ಸಂಜೆ ಟೈಮು ಟೀ ಸ್ನ್ಯಾಕ್ಸ್ಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಸಹ ಇದನ್ನ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವಾ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ಹುರಿದುಂಬಿಸುತ್ತೆ. ಸಾಧ್ಯವಾದರೆ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಬಹುದು. ಇದರಿಂದ ರೆಸಿಪಿಗಳಲ್ಲಿ ಸುಧಾರಣೆಯನ್ನು ತರಕ್ಕೆ ನಮಗೂ ಸಹ ಸಹಾಯ ಆಗುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಚಾನಲ್, ಸೋಷಿಯಲ್ ನೆಟ್ವರ್ಕ್ಗಳಲ್ಲೂ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ನ ಪೇಜಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಇದೇ ತರಹದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.